ಎಲ್ರಿಗೂ ನಮಸ್ಕಾರ. ಇದು ರಜನಿ ಆಯ್ತಲ್ಲ ಲೈಫ್ ಸ್ಟೈಲ್ ಕನ್ನಡ. ನಾವು ಹೋಗಿದ್ವಿ ಫಸ್ಟು ಗವಿರಂಗಪ್ಪ ದೇವಸ್ಥಾನಕ್ಕೆ, ಆಮೇಲೆ ಮೇಲ್ಕೋಟೆಗೆ ಹೋಗಿದ್ವಿ. ನಾವಿವಾಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು ಮತ್ತು ನನ್ನ ತಂಗಿ 3 ಜನ ಹೋಗಿದ್ವಿ. ಅಂದ್ಬಿಡಿ ಏನು ಹತ್ತಾನೆ ಸರಿ ಆಯ್ತು. ನೋಡಿ ಮಗ ಹೇಳ್ತದಾನೆ, ನೀನಂತ ಕಳ್ತಿದ್ಯಲ್ಲೇ. ಹಾಂ ನಿಮ್ಮ ಮಗು ನಿಂಗೆ ಎಷ್ಟು ಗ್ಯಾಪ್ ಐತಿ. ಪೂಜೆ ಎಲ್ಲ ಚೆನ್ನಾಗಾಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಇದು ಹೊರಗಡೆ ಬಂದಬೇಕಾದ್ರೆ ನನ್ನ ಒಂದು ವೀಡಿಯೋ ಮಾಡ್ಕೊಂಡಿರೋದು. ತುಂಬ ಕೀಟ್ಲೆ, ತುಂಬ ತರಲೆ, ಸುಮ್ಮನೆ ಇರಲ್ಲ. ಎಲ್ಲೋದ್ರೂ ಕಿತಾಪತಿ ಥರ ಆಡ್ತಾ ಇರ್ತೀನಿ. ಅವನು ಎಲ್ಲನೂ ನೋಡ್ತಾ ಇರಬೇಕು, ಮುಟ್ತಾ ಇರಬೇಕು, ಆಟ ಆಡ್ತಾ ಇರಬೇಕು, ಆ ಥರ ಆಡ್ತಾ ಇರ್ತಾನೆ. ದೇವಸ್ಥಾನದೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಆಮೇಲೆ ಹೊರಗಡೆ ಬಂದು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಹೊರಗಡೆ ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿದೆ. ಹೊರಗಡೆ ನೋಡೋಕ್ಕೆ ಕೊಳ ಮತ್ತು ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮಗಂತೂ ತುಂಬ ಸಖತ್ ಇಷ್ಟ ಆಯಿತು. ಎಲ್ಲ ಅಲ್ಲಿ ಫೋಟೋ ತಗೋತಾ ಇದ್ರು. ನಾವು ಸ್ವಲ್ಪ ಹಂಗೆ ತಗೊಂಡ್ವಿ. ಮತ್ತು ಬೆಟ್ಟ ಹತ್ಬೇಕಾದ್ರೆ ಏನು ಸುಸ್ತೇನಾಗಲ್ಲ, ಅಷ್ಟೊಂದೇನು ಜಾಸ್ತಿ ದೂರ ಏನಿಲ್ವಲ್ಲ. ಒಂದು 20-30 ಮಿನಿಟ್ಸ್ ಒಳಗಡೆ ಹತ್ಕೊಂಡು ಹೋಗ್ಬೋದು. ನಾವು ಹೋದಾಗ ಅಷ್ಟೊಂದು ರಶ್ ಏನಿರಲಿಲ್ಲ, ಫ್ರೀನೇ ಇತ್ತು. ಹೋಗಿ ನೋಡ್ಕೊಂಡ್ವಿ, ಚೆನ್ನಾಗಿ ಬಂದ್ವಿ. ಹುಟ್ಟಿ ತೊಟ್ಟಿಂದ ಒಂದಿನೂ ಹೋಗಿರಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಇದಾದಮೇಲೆ ನೆಕ್ಸ್ಟು ನಾವು ಅಕ್ಕ ತಂಗಿ ಕೊಳ ಹತ್ರ ಹೋಗ್ತೀವಿ. ಅಲ್ಲೂ ಚೆನ್ನಾಗಿರುತ್ತೆ. ಇನ್ನೊಂದು ಬೆಟ್ಟ ಇಳಿದ್ಬಿಟ್ಟು ಬರಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೆಲ್ಲ ವ್ಯೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಲ್ಲೆಲ್ಲ ಫೋಟೋ ತಕ್ಕೋತಿದ್ರು. ನಾವು ತೊಗೊಂಡು ಬಂದ್ವಿ. ಒಂದು ಕೆಳಗಡೆ ಬಂದರೆ ಅಲ್ಲೊಂದು ಇದಿದೆ, ಅದು ಫೋಟೋಶೂಟು ಎಲ್ಲ ಮಾಡಿಸ್ಕೊತಾರೆ ಅನಿಸುತ್ತೆ. ಆ ಪ್ಲೇಸ್ ಅದು ಚೆನ್ನಾಗಿತ್ತು. ನಾವು ಅಲ್ಲಿ ಕೊಳ ಇತ್ತು, ಎಲ್ಲ ಇತ್ತು. ನಾವು ಫೋಟೋ ಎಲ್ಲ ತಗೊಂಡ್ವಿ. ಹಾಂ ಇರು ವೇಟ್ ಇರು ಇದಿಲ್ಲ ಅಲ್ಲಿ ಓಹೋ ಎದು ಬಾಯ್. ಅವನಂತೂ ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಖುಷಿಯಾಗಿ ಫುಲ್ಲಲ್ಲೆಲ್ಲ ಓಡಾಡ್ತಾವೆ. ನಮಗಿಂತ ಅವ್ನು ಹಿಡ್ದು ಸಾಕಾಗೋಯ್ತು. ಅವ್ನು ಹಿಡಿಯೋಕ್ಕೆ ಒಬ್ಬರು ಬೇಕು. ನಾವು ನೆಕ್ಸ್ಟ್ ಅಕ್ಕ ತಂಗಿ ಕೊಳ ಹತ್ರ ಬಂದು ಆಟ ಆಡ್ಕೊಂಡು ಕೂತಿದ್ದೀವಿ. ಅಕ್ಕ ತಂಗಿ ಕೊಳ ಹತ್ರ ಬಂದು ನಾವು ಕುತ್ಕೊಂಡು ಆಟ ಆಡ್ತಾಯಿದ್ವಿ. ಮೀನುಗಳೆಲ್ಲ ಇದ್ದು ಒಂಥರ ಪ್ರಶಾಂತವಾದ ಜಾಗ, ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಕುತ್ಕೊಂಡು ನೋಡ್ಕೊಂಡು ಆಟ ಆಡ್ಕೊಂಡು ನಾವು ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ಸ್ವಲ್ಪ ಕೈ ಕಾಲು ನೀರು ತಣ್ಣಗಾಗಲಿ ಅಂತ ಕುತ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಶೂಟಿಂಗ್ ಪ್ಲೇಸ್ ಬಂದ್ವಿ. ಅಲ್ಲಿ ಚೆನ್ನಾಗಿ ಫೋಟೋ ಎಲ್ಲ ತಗೊಂಡ್ವಿ. ಶೂಟಿಂಗ್ ಪ್ಲೇಸ್ ನೋಡೋಕ್ಕೆ ಚೆನ್ನಾಗಿರುತ್ತೇನೋ ಒಂಥರ. ಮೇಲ್ಕೋಟೆಗೆ ಹೋದರೆ ನೀವು ಎಲ್ಲಿ ನೋಡೋಂಥ ಪ್ಲೇಸ್ ತುಂಬ ಇರುತ್ತೆ. ನಾವು ಒಂದಿನದಲ್ಲಿ ಎಲ್ಲ ಕವರ್ ಮಾಡಬೇಕು ಅಂತ ಮೇನ್ ನೋಡ್ಕೊಂಡು ಬಂದ್ವಿ. ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದರಲ್ಲೂ ನಾವು ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಮನೆಗೆ ಹೋದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಏಕೆಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬಿಸಿಲು, ಸೆಕೆ, ಇರೋಕ್ಕಾಗ್ತಾ ಇರಲಿಲ್ಲ. ನಮಗೂ ಆಗ್ತಿರಲಿಲ್ಲ, ಪಾಪಕ್ಕೂ ಆಗ್ತಾಯಿರಲಿಲ್ಲ. ಆಮೇಲೆ ನೆಕ್ಸ್ಟು ನಾವು ಬಂದಿದ್ದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಎಲ್ಲ ನೋಡಿ ಕೆತ್ತನೆಯಲ್ಲಿ ಸಖತ್ತಾಗಿದೆ. ಅದು ನೋಡೋಕ್ಕೆ ಏನೋ ಒಂಥರ ಖುಷಿ. ಆ ದೇವಸ್ಥಾನ ಒಳಗಡೆ ಅಲೋ ಇಲ್ಲ ಫೋಟೋ. ಈಗ ಹೊರಗಡೆ ಬಂದ ನಂತರ ಇದು ಹೋಗ್ಬೇಕಾದ್ರೆ ಇದು ಸಿಗುತ್ತೆ. ಅಲ್ಲಿ ವೀಡಿಯೋ ಮಾಡ್ಕೊಬಂದಿದ್ದಾನೆ. ಇದು ಅಲ್ಲೆಲ್ಲ ಕಂಬಗಳು ಮತ್ತು ಕೆತ್ತನೆಗಳೆಲ್ಲ ನೋಡೋಕ್ಕೇ ಒಂಥರ ಏನೋ ಒಂಥರ. ಇದು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ, ಏಕೆಂದರೆ ಒಳಗಡೆ ಫೋಟೋ ಅಲೋ ಇದೆಲ್ಲ. ಅದಕ್ಕೆ ಹೊರಗಡೆ ಮಾತ್ರ ನಾನು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು ಏನು ರಶ್ ಇರಲಿಲ್ಲ, ನೋಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು.